ಸ್ನೇಹಿತರೆ, ದೇವರ ಪೂಜೆಯಲ್ಲಿ ಆರತಿಗೆ ಮಹತ್ವದ ಸ್ಥಾನವಿದೆ. ಆರತಿ ಬೆಳಗುವುದಕ್ಕೂ ಧಾರ್ಮಿಕ ಗ್ರಂಥ ಮತ್ತು ಪುರಾಣಗಳಲ್ಲಿ ಕೆಲವೊಂದು ವಿಶೇಷ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ದೀಪವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು, ಎಷ್ಟು ಬಾರಿ ದೇವರಿಗೆ ಆರತಿ ಮಾಡಬೇಕು, ಹೇಗೆ ಆರತಿ ಮಾಡಬೇಕು ಎಂಬೆಲ್ಲ ನಿಯಮಗಳನ್ನು ಶಾಸ್ತ್ರದಲ್ಲಿ ನೋಡಬಹುದು. ಈ ನಿಯಮಗಳನ್ನು ಪಾಲಿಸುವ ಮೂಲಕ ದೇವರ ಪೂಜೆಯನ್ನು ಸಾಂಗವಾಗಿ ಮಾಡಬಹುದಾಗಿದೆ. ಯಾವುದೇ ಪೂಜೆ, ಹೋಮ ಅಥವಾ ಇತರ ದೇವತಾ ಕಾರ್ಯದ ಬಳಿಕ ದೇವರಿಗೆ ಆರತಿ ಬೆಳಗಿದಾಗ ಮಾತ್ರ ಅದು ಪೂರ್ಣಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಸನಾತನ ಹಿಂದೂ ಧಾರ್ಮಿಕ ನಂಬಿಕೆಗಳಲ್ಲಿ ಆರತಿಗೂ ಅದರದ್ದೇ ಆದ ಮಹತ್ವ ಮತ್ತು ನಿಯಮಾವಳಿಗಳು ಇವೆ. ಸರಿಯಾದ ವಿಧಾನದಲ್ಲಿ ಮತ್ತು ನಿಯಮಗಳೊಂದಿಗೆ ಶ್ರದ್ಧೆಯಿಂದ ಮಾಡುವ ಆರತಿಯನ್ನು ದೇವರು ಸ್ವೀಕರಿಸುತ್ತಾರೆ ಎಂಬುದನ್ನು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಆರತಿ ಪಂಚಭೂತಗಳ ಸಂಕೇತ ಕೂಡ ಹೌದು. ಈ ಜಗತ್ತು ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ ಎಂಬ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ. ಅಂತೆಯೇ ಆರತಿಯಲ್ಲೂ ನಾವು ಇದರ ಸಂಕೇತವನ್ನು ನೋಡಬಹುದು. ಕರ್ಪೂರ ಭೂಮಿಯ ಸುಗಂಧವನ್ನು ಪ್ರತಿನಿಧಿಸಿದರೆ, ತುಪ್ಪ ನೀರಿನ ಹರಿವನ್ನು ಪ್ರತಿನಿಧಿಸುತ್ತದೆ. ಪ್ರಜ್ವಲಿಸುವ ಜ್ವಾಲೆ ಅಗ್ನಿಯನ್ನು, ಜ್ವಾಲೆಯ ಚಲನೆ ಗಾಳಿಯನ್ನು, ಗಂಟೆ, ಶಂಖ, ಮಂಗಳವಾದ್ಯಗಳ ನಿನಾದ ಆಕಾಶವನ್ನು ಪ್ರತಿನಿಧಿಸುತ್ತವೆ. ಒಂದೇ ಸ್ಥಳದಲ್ಲಿ ನಿಂತು ದೇವರ ಆರತಿ ಮಾಡಬೇಕು. ಅದೂ ಅಲ್ಲದೆ ಆರತಿ ಮಾಡುವಾಗ ಯಾವಾಗಲೂ ಸ್ವಲ್ಪ ನಮಸ್ಕರಿಸಿ ಆರತಿ ಮಾಡಿ. ಸದಾ ಭಗವಂತನ ಪಾದದಿಂದ ಆರತಿಯನ್ನು ಆರಂಭಿಸಬೇಕು. ಮೊದಲು ದೇವರ ಪಾದಕ್ಕೆ 4 ಬಾರಿ, 2 ಬಾರಿ ಹೊಕ್ಕಳು ಕಡೆಗೆ, 1 ಸಲ ಮುಖದ ಕಡೆಗೆ ಮತ್ತು 7 ಬಾರಿ ದೇವರ ಎಲ್ಲ ಭಾಗಗಳಿಗೆ ಆಗುವಂತೆ ಆರತಿ ಬೆಳಗಬೇಕು. ಅಂದರೆ ಈ ಒಟ್ಟು 14 ಸಂಖ್ಯೆ 14 ಭುವನಗಳನ್ನು ಪ್ರತಿನಿಧಿಸುತ್ತದೆ. ಹೀಗೆ ಮಾಡುವುದರಿಂದ ನಿಮ್ಮ ಪೂಜೆ, ಭಕ್ತಿಯು ದೇವರಲ್ಲಿ ಲೀನವಾಗಿರುವ 14 ಭುವನಗಳನ್ನು ತಲುಪುತ್ತದೆ ಎಂಬುದು ನಂಬಿಕೆ. ದೇವರ ಪಾದ ಕಮಲಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಆರತಿ ಮಾಡಬೇಕು. ಏಕ ಭಕ್ತಿಯಿಂದ ನೀವು ಮಾಡುವ ಪೂಜೆ ಭಗವಂತನನ್ನು ತಲುಪುತ್ತದೆ. ಇಂತಹ ಮನೆಯಲ್ಲಿ ದೇವರು ನೆಲೆಯಾಗಿರುತ್ತಾನೆ ಎಂಬುದು ನಂಬಿಕೆ. ಎಲ್ಲರಿಗೂ ಪೂಜಾ ಮಂತ್ರ ತಿಳಿದಿರುವುದಿಲ್ಲ. ಆದರೆ ದೇವರ ಪೂಜಾ ಕೈಂಕರ್ಯದ ಸಂದರ್ಭದಲ್ಲಿ ಭಕ್ತಿಯಿಂದ ಆರತಿ ಮಾಡಿದರೆ ಆತನ ಪೂಜೆಯನ್ನು ದೇವರು ಸ್ವೀಕರಿಸುತ್ತಾರೆ ಎಂಬ ವಿಶೇಷ ನಿಯಮವನ್ನು ಸ್ಕಂದ ಪುರಾಣದಲ್ಲೂ ಉಲ್ಲೇಖಿಸಲಾಗಿದೆ. ಇದು ಆರತಿಗೆ ಇರುವ ಮಹತ್ವವನ್ನು ತಿಳಿಸುತ್ತದೆ. ತುಪ್ಪದ ದೀಪದಿಂದ ಆರತಿ ಮಾಡುವವರು ಸ್ವರ್ಗದಲ್ಲಿ ಸ್ಥಾನ ಪಡೆಯುತ್ತಾರೆ ಎನ್ನುತ್ತದೆ ಶಾಸ್ತ್ರ. ಕರ್ಪೂರದಿಂದ ಆರತಿ ಮಾಡುವುದರಿಂದ ಅವರು ಅನಂತತೆಗೆ ಪ್ರವೇಶ ಪಡೆಯುತ್ತಾರೆ. ಪೂಜೆಯ ಸಂದರ್ಭದಲ್ಲಿ ಮಾಡುವ ಆರತಿಯನ್ನು ನೋಡುವವರು ಪರಮಸ್ಥಾನವನ್ನು ಪಡೆಯುತ್ತಾರೆ ಎನ್ನುತ್ತದೆ ಶಾಸ್ತ್ರ ಪುರಾಣ. ಅಲ್ಲದೆ ಶ್ರದ್ಧಾ ಭಕ್ತಿಯಿಂದ ಆರತಿಯನ್ನು ತೆಗೆದುಕೊಳ್ಳುವುದರಿಂದ ಭಕ್ತರು ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆಯುತ್ತಾರೆ. ಈ ಭಕ್ತಿ ಭಾವ ಮನಸ್ಸಿನಲ್ಲೂ ನೆಮ್ಮದಿ ಮೂಡಿಸುತ್ತದೆ. ಬೆಳಗುವ ಆರತಿಯಲ್ಲಿ ಕಾಣುವ ದೇವರ ಸುಂದರ ನೋಟವು ಮನಸ್ಸಿಗೆ ಆನಂದ ನೀಡುತ್ತದೆ. ಹೀಗಾಗಿ ಆರತಿಗೆ ಪೂಜೆಯಲ್ಲಿ ಸಾಕಷ್ಟು ಮಹತ್ವವಿದೆ. ಪೂಜೆಯ ಸಂದರ್ಭದಲ್ಲಿ ಪಂಚಮುಖಿ ಜ್ಯೋತಿ ಅಥವಾ ಸಪ್ತಮುಖಿ ಜ್ಯೋತಿಯೊಂದಿಗೆ ಆರತಿ ಬೆಳಗುವುದು ಕೂಡ ಉತ್ತಮ ಎಂಬುದನ್ನು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಪೂಜೆಯ ಸಂದರ್ಭದಲ್ಲಿ ಪಂಚಮುಖಿ ಜ್ಯೋತಿ ಅಥವಾ ಸಪ್ತಮುಖಿ ಜ್ಯೋತಿಯೊಂದಿಗೆ ಆರತಿ ಬೆಳಗುವುದು ಕೂಡ ಉತ್ತಮ ಎಂಬುದನ್ನು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಆರತಿ ಬೆಳಗುವುದು ಕೂಡ ಉತ್ತಮ ಎಂಬುದನ್ನು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಂದರೆ ದೀಪದಲ್ಲಿ 5 ಅಥವಾ 7 ಬತ್ತಿಗಳನ್ನು ಇಟ್ಟು ದೇವರಿಗೆ ಆರತಿ ಮಾಡಬೇಕು. ಶಂಖ ಮತ್ತು ಜಾಗಟೆ ಅಥವಾ ಗಂಟೆಯನ್ನು ಆರತಿಯ ವೇಳೆ ಬಳಸಬೇಕು. ಆರತಿಯ ಮಧ್ಯದಲ್ಲಿ ಶಂಖವನ್ನು ಊದುವುದು ಒಳ್ಳೆಯದು. ಆರತಿಯ ನಂತರ 2 ಕೈಗಳಿಂದ ಸ್ವೀಕರಿಸಬೇಕೆಂಬ ನಿಯಮವಿದೆ. ಆರತಿಯ ಬೆಳಕಿನಲ್ಲಿ ದೇವರ ಶಕ್ತಿ ಹೀರಲ್ಪಡುತ್ತದೆ ಎಂಬುದು ನಂಬಿಕೆ. ಇದರಿಂದ ಭಕ್ತರು ತಮ್ಮ ಕೈಗಳನ್ನು ದೀಪದ ಮೇಲ್ಭಾಗದಲ್ಲಿ ತಿರುಗಿಸಿ ತಮ್ಮ ತಲೆಯ ಮೇಲೆ ತೆಗೆದುಕೊಳ್ಳುತ್ತಾರೆ. ಈ ಭಕ್ತಿಭಾವ ಆಸ್ತಿಕರಿಗೆ ಮಾನಸಿಕ ನೆಮ್ಮದಿಯನ್ನು ತರುತ್ತದೆ.
ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.